ಪ್ರಿಯ ವೀಕ್ಷಕರೇ, ಈಗಾಗಲೇ ಫಸ್ಟ್ ಪಿ ಯು ಸಿಗೆ ಇರುವಂಥ ಸಿಲೆಬಸ್ಸಲ್ಲಿ ಅಕ್ಕ ಮಹಾದೇವಿಯ ವಚನಗಳನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿಯಾಗೋ ರೀತಿ ತಿಳಿಸಿದ್ದೀನಿ. ಆ ವಿಡಿಯೋವನ್ನು ಕೂಡ ನಿಮ್ಗೆ ಅವಶ್ಯಕತೆ ಇದ್ದರೆ ವೀಕ್ಷಣೆ ಮಾಡಿ. ಅಕ್ಕ ಮಹಾದೇವರ ಬಗ್ಗೆ ಹೆಚ್ಚಿನದಾಗಿ ಬೇರೆ ಬೇರೆ ವಚನಗಳಿದೆ, ಅಲ್ಲೂ ಕೂಡ ತಿಳ್ಕೊಬೋದು. ಇನ್ನು ಇಲ್ಲಿರೋ ವಚನಗಳ ಬಗ್ಗೆ 10ನೇ ತರಗತಿ ಇರುವಂಥ 10th ಸ್ಟ್ಯಾಂಡರ್ಡ್ಗಿರೋ ವಚನಗಳ ಬಗ್ಗೆ ನೋಡೋದಾದರೆ, ಆ ವಚನಗಳನ್ನು ನೋಡೋದಕ್ಕೆ ಮುಂಚೆ ಅಕ್ಕ ಮಹಾದೇವರ ಬಗ್ಗೆ ಕೂಡ ತಿಳ್ಕೋಬೇಕು. ಅದಕ್ಕೆ ಹೇಳಿದ್ದು ಆ ವಿಡಿಯೋದಲ್ಲಿ ಹೆಚ್ಚಿನದಾಗಿ ತಿಳಿಸಿದ್ದೀನಿ ಅವ್ರ ಬಗ್ಗೆ. ಇಲ್ಲೂ ಸರಳವಾಗಿ ನೋಡೋದಾದ್ರೆ, ಅಕ್ಕ ಮಹಾದೇವಿಯವರು ಶಿವಮೊಗ್ಗದವರು, ಉಡುತಡಿ ಅವರ ಸ್ಥಳ ಉಡುತಡಿ. ಅವ್ರಿಗೆ ಕೌಶಿಕ ರಾಜ ಅನ್ನೋ ರಾಜನ ಅವ್ರ ಜೊತೆ ಕೌಶಿಕ ರಾಜನ ಜೊತೆ ಮದುವೆ ನಿಶ್ಚಯ ಆಗಿರುತ್ತೆ. ಅವ್ರಿಗಿಷ್ಟ ಇರಲ್ಲ, ಸರ್ವಸ್ವ ಕೂಡ ಚನ್ನಮಲ್ಲಿಕಾರ್ಜುನನೇ ಅಂತಂದೇಳಿ ಎಲ್ಲ ನೀನೇನು ಮಾಡಿದ್ರು ಕೊಂದ್ರು ಏನೇ ಮಾಡಿದ್ರು ನೀನೇ ಅಂತಂದೇಳಿ ಅವರು ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಅವರನ್ನು ತಿರಸ್ಕಾರ ಮಾಡಿ ಶ್ರೀಶೈಲ, ಆಂಧ್ರದ ಶ್ರೀಶೈಲದ ಕಡೆ ಬರ್ತಾರೆ. ದಾರಿಯುದ್ದಕ್ಕೂ ವಚನಗಳನ್ನು ರಚನೆ ಮಾಡ್ತಾ ಬೇರೆ ಬೇರೆ ಕೃತಿಗಳನ್ನು ಕೂಡ ರಚನೆ ಮಾಡ್ತಾರೆ ಅವರು ಕೊನೆಯ ಉಸಿರನ್ನ ಹೇಳಿ ಅದರೊಳಗಡೆ ಆ ಥರ ತುಂಬ ವಿಚಾರಗಳನ್ನು ಹೇಳಿದರೆ, ಇಲ್ಲಿ ಒಂದೆರಡು ವಿಚಾರ ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅವರ ವಯಸ್ಸಿಗೆ ತಕ್ಕಂತೆ ಅವ್ರಿಗೆ ಉತ್ಸಾಹ ತುಂಬ ರೀತಿ ತಿಳಿಸ್ತಾವ್ರೆ. ಯಾರ್ಯಾರಿಗೆ ಏನೇನು ಕ್ವಾಲಿಟಿ ಇರುತ್ತೆ, ಏನೇನು ಮಾಡ್ಬೋದು, ಎಂಥ ಸಂಘ ಮಾಡಬೇಕು, ಈ ಥರ ಹೇಳ್ತಿದ್ದಾರೆ ನೋಡಿ. ಏನು ಹೇಳ್ತಾವ್ರೆ? ಚಂದನವ ಕಡಿದು ಕೊರೆದು ತೇದೊಡೆ. ಚಂದನ ಅಂದರೆ ನಮ್ಗೆ ಗೊತ್ತಿದೆ ಶ್ರೀಗಂಧ ಅಂತ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತೆ. ತಂದು ಸುವರ್ಣವ ಕಡಿದೊರೆದಡೆ ಬಿಂದು ಕಳಂಕ ಹಿಡಿಯುತ್ತೆ. ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೂಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳಿಹಲು ನಿಮಗೆ ಹಾನಿ. ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ, ನೀ ಕೊಂದಡೆಯು ಶರಣೆಂಬುದ ಮಾಣೆ ಅಂತ ಹೇಳ್ತಾವ್ ನೋಡಿ. ಅಂದರೆ ಸಾಮಾನ್ಯ ಭಕ್ತರಿಗೂ ಶರಣರಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಎಲ್ಲ ವಚನಕಾರರು ಹೇಳೋದು. ಇವರು ಕೂಡ ವಚನಕಾರರಿಗೆ ಇನ್ನೊಂದು ಹೆಸರು ಶಿವಶರಣರು. ಇವರ ಆರಾಧ್ಯ ದೈವ ಮತ್ತೆ ಎಂಥದ್ದು ಅಂಕಿತನಾಮ ಎಲ್ಲರೂ ಕೂಡ ಎಲ್ಲ ಏನು ಚನ್ನಮಲ್ಲಿಕಾರ್ಜುನ. ನಾವು ವಚನಕಾರರ ಪ್ರಕಾರ ನಮಗೆ ಗೊತ್ತಿದೆ. ವಚನಕಾರರ ಪ್ರಕಾರ ದೇವರು ಅಂದ್ರೆ ನಾವೇನೇನೋ ಸುಳ್ಳು ಪಳ್ಳು ಹೇಳ್ಬಿಟ್ಟು ಹೊಟ್ಟೆಗೆ ಹಾಕೋ ಈ ತರ ಎಲ್ಲ ಹೇಳಂಗಿಲ್ಲ. ಪ್ರಜ್ಞೆನೇ ದೇವರು ಇದೆಲ್ಲ ಹೇಳ್ತಾರೆ. ಏನ್ ಹೇಳ್ತಾವ್ರೆ? ಚಂದನವ ಕಡಿದು ಅಂದ್ರೆ ಶ್ರೀಗಂಧ, ಗಂಧ, ಅದನ್ನೆಲ್ಲ ಕಡಿದು ನೀವು ಕಡಿದ್ರಿ, ಮತ್ತೆ ಕೊರದ್ರಿ, ತೇದ್ರಿ, ಏನ್ ಬೇಕಾ ತೇಯದೆಲ್ಲ ಮಾಡಿ ಭಂಡಾರ ತರ ಹಚ್ಕೊಳ್ತೀವಲ್ಲ ಮೈಗೆಲ್ಲ, ಆ ತರ ಏನೇ ಮಾಡಿದ್ರು ಕೂಡ ಅದು ನೊಂದೆ, ನನಗೆ ತುಂಬಾ ನೋಯಿಸ್ತಿದ್ದೀರಾ ಅಂತಂದೇಳಿ ಅದ್ರ ಕಂಪು ಸುವಾಸೆಯನ್ನ ಬಿಡುತ್ತದೆ. ಹಿಂದೆಲ್ಲ ಕ್ವಶನ್ ಮಾಡ್ತಾರೆ ನಮ್ಗೇನೆ, ಬಿಡಲ್ಲ, ಅದೇನ್ ಮಾಡಿದ್ರು ಬಿಡಲ್ಲ. ಅದೇ ತರ ತಂದು ಸುವರ್ಣವ ತಂದು ಅಂತ ಉಲ್ಟಾ ಮಾಡ್ಕೋಬೇಕಿಲ್ಲ ಅರ್ಥ ಮಾಡ್ಕೊಳಕ್ಕೆ. ಸುವರ್ಣ ಅಂದ್ರೆ ಬಂಗಾರ, ಚಿನ್ನ. ಅದನ್ನ ತಂದು ಕಡಿದು ಒರೆದಡೆ, ಅದರ ರಾ ಮೆಟೀರಿಯಲ್ನ ಹೆಂಗ್ ಬೇಕ ನಾವು ಕಡ್ದು ಭಾಗ ಮಾಡಿ ಬೆಂದು ಚೆನ್ನಾಗಿ ಬೇಯಿಸಿದಷ್ಟು ಏನಾಗುತ್ತೆ, ಚಿನ್ನ ಶೈನಿಂಗ್ ತಗೊಳುತ್ತೆ, ಹೊಳಪನ ತಗೊಳುತ್ತೆ. ಅದು ಕಳಂಕ ಅಂದ್ರೆ ಕಪ್ಪಾಗಿ ಕಳಂಕ ಹಿಡಿಯುತ್ತಾ ಅಂತ ಕೇಳ್ತಾವ್ರೆ. ಅದೇ ರೀತಿ ಸಂದು ಸಂದನು ಕಡಿದು ಯಾವ ಸಂದು ಬೇಕಾದ್ರೆ ಕಡಿದು, ಗೆಣ್ಣುಗಳನ್ನೆಲ್ಲ ಕಬ್ಬು, ಆ ಕಬ್ಬನ್ನ ಸಂದಾಗಿ ಕಡಿದು ತಂದು ಗಾಣದಲ್ಲಿ ಚೆನ್ನಾಗಿ ರುಬ್ಬಿ ಅರದ ಮೇಲೆ ಅದು ಪಾಕ ಮಾಡ್ತೀವಿ, ಬೇಯಿಸಿ ಚೆನ್ನಾಗಿ. ಆಮೇಲೆ ಬೆಲ್ಲ, ಸಕ್ಕರೆ, ಈ ರೀತಿ ಬೇರೆ ಬೇರೆ ನಾವು ಬದಲಾವಣೆ ಮಾಡ್ಕೊಳ್ತೀವಿ. ಆ ರೀತಿ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತೆ ಅಂತ ಪ್ರಶ್ನೆ ಮಾಡ್ತಾವ್ರೆ. ಅದು ಸಿಹಿಯನ್ನು ಬಿಟ್ಕೊಡುತ್ತಾ? ಅದೇ ಥರ ನಾನು ಕೂಡ ಅಷ್ಟೇ. ನಾನು ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದೆ ಇಳುಹಲು ನಿಮಗೆ ಹಾನಿ. ಅಂದರೆ ನಾವು ದೇವರ ಹತ್ರ ತಗೊಂಡೋಗ್ಬಿಟ್ಟು ಇಂಥ ಪಾಪ ಮಾಡಿದ್ದೀನಿ, ಏನೋ ಮಾಡಿಬಿಟ್ಟಿದ್ದೀನಿ, ನೀನೇ ಕ್ಷಮಿಸ್ಬೇಕು, ಹೊಟ್ಟೆಗೆ ಹಾಕಂಗೆಲ್ಲ ಹೇಳ್ತೀವಲ್ಲ, ಆ ಥರ ನಿಮ್ಮ ಮುಂದೆ ಇಡೋದು ಎಷ್ಟು ಮಟ್ಟಿಗೆ ಸರಿ? ಅದೆಲ್ಲ ನಿಮಗೆ ಹಾನಿ, ಅದೆಲ್ಲ ಬೇಡ. ನಾನೇನು ನಿಮ್ಮ ಮುಂದೆ ಇಡಲ್ಲ, ಕ್ಷಮೆ ಕೋರಲ್ಲ, ನನ್ನನ್ನು
ಏನೋ ತಪ್ಪನ್ನೆಲ್ಲ ತಿದ್ಕೋಬಿಡಿ, ಹೊಟ್ಟೆಗೆ ಹಾಕೋಬಿಡಿ, ಅದೆಲ್ಲ ಎಂಥದ್ದು ಇಲ್ಲ. ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ, ನನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವ ಆರಾಧ್ಯ ದೇವವೇ. ಹಿಂಗೆಲ್ಲ ಆಗಿದೆ ನನ್ನ ಜೀವನದಲ್ಲಿ. ಏನಾದ್ರೂ ಆಗಿದ್ರೆ ತಪ್ಪುಗಳು, ನೀ ಕೊಂದಡೆಯು, ನೀನು ಕೊಂದ್ರೂ ಕೂಡ ಶರಣೆಂಬುದ ಮಾಣೆ. ನಾನು ಶರಣಾರ್ಥಿ, ವಂದನೆಗಳನ್ನ, ನಮಸ್ಕಾರವನ್ನ, ಪೂಜೆಯನ್ನ, ಆರಾಧನೆಯನ್ನ ಸಲ್ಲಿಸ್ತಾನೇ ಇರ್ತೀನಿ, ಅದನ್ನು ಮಾತ್ರ ಬಿಡಲ್ಲ ಅಂತ ಹೇಳ್ತಾವ್ರೆ. ಅದೇ ರೀತಿ ನಾವು ಈಗಿನ ಕಾಲದಲ್ಲಿ ಫ್ರೆಂಡ್ಶಿಪ್ ಮಾಡೋದು, ಯಾರ ಜೊತೆಗೆ ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡೋದು, ಎಲ್ಲ ಎಷ್ಟರ ಮಟ್ಟಿಗೆ ಹೋಗ್ತೀವಿ ಅಂದರೆ ನಾವು ಆ ಮನುಷ್ಯನನ್ನ, ಆ ವ್ಯಕ್ತಿಯನ್ನ ನೋಡಿರಲ್ಲ. ಆನ್ಲೈನಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಇನ್ನೊಂದು ಮತ್ತೊಂದು ಆಳಮೂಳ ಎಲ್ಲೆಲ್ಲೋ ಫ್ರೆಂಡ್ಶಿಪ್ಪನ್ನು ಮಾಡೋದು. ಕೊನೆಗೆ 10 ವರ್ಷನ 5 ವರ್ಷನ ಆದಮೇಲೆ ಹಂಗೇ ನಡ್ಕೊಂಡು ಹೋಗಿ ಮುಖ ನೋಡಿದ್ರೆ ಏನು ಮಾಡಬೇಕು ಅಂತ ಮುಂದಕ್ಕೆ ಗೊತ್ತಾಗಲ್ಲ. ಈ ಥರ ಆಗ್ತಾ ಇರುತ್ತೆ. ಹಂಗಾಗಿ ಹೇಳ್ತಾವ್ರೆ ಯಾರ್ಯಾರ ಜೊತೆ ಸಂಘ ಬೆಳೆಸ್ಬೇಕು ಅಂತ. ಅರಿಯದವರೊಡನೆ ಸಂಘವ ಮಾಡಿದಡೆ. ಅರಿತವರು ಅಂದ್ರೆ ಜ್ಞಾನಿಗಳು, ಅರಿಯದವರು ಅಂದ್ರೆ ಅಜ್ಞಾನಿಗಳು. ತಿಳಿದಿರ ಯಾರಿಗೆ ಗೊತ್ತಿರಲ್ಲ ವಿಚಾರ ಅವರು. ಅಜ್ಞಾನಿಗಳ ಜೊತೆ ಸಂಘ, ಫ್ರೆಂಡ್ಶಿಪ್ ಅನ್ನು ಮಾಡಿದ್ರೆ ಏನಾಗುತ್ತೆ? ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಕಲ್ಲಲ್ಲಿ ಬಡ್ದು ಕಿಡಿಯನ್ನ ಮ್ಯಾಲೆ ಬೀಳಿಸ್ಕೊಂಡಂಗೆ ಅಂತ. ಅದನ್ನೇ ಸಾಮಾನ್ಯ ವಿಚಾರದಲ್ಲಿ ಹೇಳೋದಾದ್ರೆ, ಜನರು ಹೇಳೋ ಥರ ಹಿರಿಯರು ಹೇಳ್ತಾರೆ ಆ ಫ್ರೆಂಡ್ಶಿಪ್ ಬಗ್ಗೆ. ಸಜ್ಜನರ ಸಹವಾಸ ಏನು ಹೆಜ್ಜೇನು ಸವಿದಂತೆ. ಹೆಜ್ಜೇನು ಹಿರಿದಾದ ಜೇನು ತಿಂದಂಗೆ, ಅಷ್ಟೊಂದು ಸಿಹಿ ತಿಂದಂಗೆ ಇರುತ್ತೆ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ. ಅದೇ ಕೆಟ್ಟವ್ರ ಸಹವಾಸ ಮಾಡಿದ್ರೆ, ದುರ್ಜನರ ಸಹವಾಸ ಮಾಡಿದ್ರೆ ಹೆಜ್ಜೇನು ಹುಳಗಳ ಹತ್ರ ಕಚ್ಚಿಸ್ಕೊಂಡಂಗಿದೆ. ಆ ಥರ ಅಷ್ಟೇ ಸಿಂಪಲ್. ಇವ್ರದ್ದೇ ಆದ ರೀತಿಯಲ್ಲಿ, ವಚನಕಾರರ ರೀತಿಯಲ್ಲಿ ಹೇಳ್ತಾವ್ರೆ ಅಕ್ಕ ಮಹಾದೇವಿ. ಅದಕ್ಕೆ ಬಲ್ಲವರೊಡನೆ ಸಂಗವ ಮಾಡಿದಳೆ ಏನಾಗುತ್ತೆ ನಮ್ಮ ಜೀವನ? ಗೊತ್ತಿರೋರ ಜೊತೆ ಸಹವಾಸ ಮಾಡಿದ್ರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಹಾಲು ಮೊಸರಾಗಿ, ಮಜ್ಜಿಗೆಯಾಗಿ, ಬೆಣ್ಣೆ ಆಗುತ್ತಲ್ಲ, ಆ ಥರ ಹಂತ ಹಂತವಾಗಿ ಏನೋ ವೃದ್ಧಿ ಆಗುತ್ತೆ, ಪರಿಪಕ್ವತೆ ಬರುತ್ತೆ, ಜ್ಞಾನ ಬೆಳೆಯುತ್ತೆ, ಜ್ಞಾನದ ರಾಶಿ ಸಿಗುತ್ತೆ. ಒಳ್ಳೆಯವ್ರ ಜೊತೆ ಸೇರಬೇಕು, ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ಹಿಂಗೆ ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ದಾಟ್ತಾ ಒಳ್ಳೆ ಹೆಜ್ಜೆಗಳನ್ನು ಇಡ್ತಾ ಹೋಗ್ತೀವಿ ಅಂತ. ಹಿಂಗೆ ಚನ್ನಮಲ್ಲಿಕಾರ್ಜುನಯ್ಯ ಹೇಳಯ್ಯ ದೇವ ಅಂತ ನಿಮ್ಮ ಶರಣರ ಸಂಘವ ಮಾಡಿದಡೆ. ಶರಣರು, ವಚನಕಾರರ ಸಂಘವನ್ನು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸಾರ್ಥಕತೆ ಸಿಗುತ್ತೆ ಅಂದ್ರೆ, ಕರ್ಪೂರದ ಗಿರಿಯನು ಉರಿಯ ಕೊಂಬಂತೆ. ಗಿರಿ ಅಂದ್ರೆ ಬೆಟ್ಟ, ಬೆಟ್ಟದಷ್ಟು ಎತ್ತರವಾಗಿ ಕರ್ಪೂರದನ್ನ ರಾಶಿ ಹಾಕಿ ನಾವು ಸಂತೃಪ್ತಿಯನ್ನ ಪಡ್ಕೊಳ್ತೀವಲ್ಲ, ದೇವರಿಗೆ ಅರ್ಪಿಸಿ, ಅಷ್ಟರ ಮಟ್ಟಿಗೆ ಸಾರ್ಥಕತೆ ಪಡ್ಕೋಬಹುದು. ಹಂಗಾಗಿ ಶರಣರ ಸಂಘವನ್ನ ಮಾಡಿ, ವಚನಕಾರರ ಜೊತೆ ಸೇರಿ, ಅಂದ್ರೆ ಅವತ್ತಿಗೆ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಅಷ್ಟೆಲ್ಲ, ಇವತ್ತಿಗೂ ಕೂಡ ಶರಣರಿದ್ದಾರೆ, ಶಿವನನ್ನ ಪೂಜಿಸುವಂಥವ್ರು ಇದ್ದಾರೆ. ಅವ್ರ ಜೊತೆ ಸೇರಿ ಜೀವನದಲ್ಲಿ ಸಾರ್ಥಕತೆಯನ್ನ ಪಡ್ಕೊಳ್ಳಿ ಅಂತನೆಲ್ಲ ಹೇಳ್ತಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ಕೃತಿಕಾರರ ಪರಿಸ್ಥಿತಿಯಲ್ಲಿ ನೀವು ನೋಡೋದಾದ್ರೆ, ಅಕ್ಕ ಮಹಾದೇವಿ ಅವರ ಕಾಲ ಆಗ್ಲೇ ಹೇಳ್ದಂಗೆ 12ನೇ ಶತಮಾನ, ಕ್ಲಿಯರ್ ಆಗಿ ನೋಡೋದಾದ್ರೆ 1160. ಇವರು ಶಿವಶರಣರಲ್ಲಿ ಪ್ರಮುಖರು. ಇವರು ಏನು ಮೊದಲ ವಚನಕಾರ್ತಿ ಅಂತ ಹೇಳ್ತೀವಿ. ಯಾರು? ಅಕ್ಕ ಮಹಾದೇವಿ ಮೊದಲ ವಚನಕಾರ್ತಿ, ಅದೇ ರೀತಿ ಮೊದಲ ಕವಯಿತ್ರಿ ಕೂಡ. ಇವ್ರ ಜನ್ಮ ಸ್ಥಳ ಶಿವಮೊಗ್ಗ ಜಿಲ್ಲೆ, ನಮ್ಗೆಲ್ಲರಿಗೂ ಗೊತ್ತು, ಕುವೆಂಪುರವರ ಸ್ಥಳ. ಆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ. ನಾವು ಪ್ರಸಿದ್ಧ ವಚನಕಾರ್ತಿ, ಕವಯಿತ್ರಿ ಕೂಡ ಆಗ್ಲೇ ಹೇಳ್ದಂಗೆ. ಅವರು ಇಷ್ಟೇ ಅಲ್ಲದೆ ಅವರ ಅಂಕಿತ ನಾಮ, ಆರಾಧ್ಯ ದೈವ ಏನು ಚನ್ನಮಲ್ಲಿಕಾರ್ಜುನ. ಇವರು ವಚನಗಳಷ್ಟೇ ಅಲ್ಲ, ಆಗ್ಲೇ ಹೇಳ್ದಂಗೆ ಯೋಗಾಂಗ ತ್ರಿವಿಧಿ, ಸೃಷ್ಟಿ ವಚನ ಮತ್ತು ಮಂತ್ರಗೋಪ್ಯ, ಈ ತರ ಮೊದಲಾದ ಲಘು ಕೃತಿಗಳು. ಲಘು ಕೃತಿಗಳು ಅಂದ್ರೆ ಸಣ್ಣದಾದ ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿದರೆ ಒಟ್ಟು ಎಷ್ಟು? 354 ವಚನಗಳನ್ನು ಇವರು ಬರ್ದಿದ್ದಾರೆ. ಅಂದ್ರೆ ತುಂಬಾ ಬರ್ದಿರ್ತಾರೆ. ನಮಗೆ ಲಭ್ಯವಾಗಿರೋದು, ಸಿಕ್ಕಿರೋದು ಇಷ್ಟೊಂದು ವಚನಗಳು. ನಾವೇ ಡೈರಿಲಿ ಏನಾದ್ರು ಒಂದು ಕವಿತೆ, ಚುಟುಕು, ಕವನ ಏನಾದ್ರು ಬರೆದ್ರೆ ಎಷ್ಟೊಂದು ಬರ್ದಿರ್ತೀವಿ. ಅದು ಬೇರೆಯವ್ರಿಗೆ ಸಿಗೋದು ಅಥವಾ ಬೇರೆಯವ್ರಿಗೆ ಸಲ್ಲದು
ಅದನ್ನು ನಾವು ರೀಚ್ ಮಾಡಿಸೋದು ಅಲ್ಪ ಸ್ವಲ್ಪ. ಈ ಥರ ನಾನು ಕೂಡ ಕೆಲವೊಂದು ಕವಿತೆಗಳನ್ನು ಬರೆದು ಹಾಡಿನ ಮೂಲಕ ತಿಳಿಸಿದ್ದೀನಿ. ಅದು ನನ್ನ ಚಾನಲಲ್ಲಿ ಸಿಗುತ್ತೆ. ಈ ಥರ ಇನ್ನೂ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಎಕ್ಸಾಮ್ಗಳಲ್ಲೆಲ್ಲ ಒಳ್ಳೆ ಸ್ಕೋರ್ ಮಾಡಿ, ಚೆನ್ನಾಗಿ ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಬೇರೆ ರೀತಿಯ ವಿಚಾರಗಳು, ವ್ಯಾಕರಣಾಂಶಗಳು, ಗ್ರಾಮರ್ ಏನಾದರೂ ಬೇಕಾಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಕೂಡ ಚೆನ್ನಾಗಿ ಕನ್ನಡವನ್ನು ಕಲೀರಿ, ಶುದ್ಧ ಕನ್ನಡವನ್ನು ಬಳಸಿ, ಒಳ್ಳೆ ರೀತಿ ಪದ ಬಳಕೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಇದೇ ರೀತಿ ಮುಂದುವರಿತಾ ಹೋಗೋಣ. ಧನ್ಯವಾದಗಳು.